ಚಾಮರಾಜನಗರದ ಇಂಡಿಗನತ್ತ ಗ್ರಾಮದಲ್ಲಿ ಮರು ಮತದಾನದ ಬಗ್ಗೆ ಘೋಷಣೆಯಾಗಿದೆ. ಇಂಡಿಗನತ್ತ ಗ್ರಾಮದ ಬೂತ್ ನಂಬರ್ 146ರಲ್ಲಿ ನಿನ್ನೆ ದೊಡ್ಡ ಗಲಾಟೆಗೆ ದಾಂಧಲೆಗೆ ಸಾಕ್ಷಿಯಾಗಿದ್ದಂತಹ ಬೂತ್ ಇದು. ಈ ಬೂತ್ನಲ್ಲಿ ಮರು ಮತದಾನ ನಡೆಯುತ್ತೆ. ಸೋಮವಾರ ಗ್ರಾಮಸ್ಥರು ಮರು ಮತದಾನ ಮಾಡುವುದಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ನಿನ್ನೆ ಗ್ರಾಮದಲ್ಲಿ ಸರಿಯಾದಂತಹ ಸೌಲಭ್ಯ ಕೊಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮತದಾನವನ್ನ ಬಹಿಷ್ಕರಿಸಿದ್ದಂತಹ ಗ್ರಾಮಸ್ಥರು ಇಡೀ ಪೋಲಿಂಗ್ ಬೂತ್ ನಲ್ಲಿ ದಾಂಧಲಿಯನ್ನ ಮಾಡಾಗ್ಬಿಟ್ಟಿದ್ರು. ಪೀಠೋಪಕರಣಗಳನ್ನ ಧ್ವಂಸ ಮಾಡಲಾಗಿತ್ತು. ಜೊತೆಗೆ ಸರ್ಕಾರಿ ವಾಹನಗಳಿಗೆ ಬೆಂಕಿ ಹಚ್ಚುವಂತಹ ಕೆಲಸ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿನ್ನೆ ದೊಡ್ಡ ಮಟ್ಟದ ದಾಂಧಲೆಗೆ ಸಾಕ್ಷಿಯಾಗಿದ್ದಂತಹ ಮತಗಟ್ಟೆ ಈಗ ಮರು ಮತದಾನಕ್ಕೆ ದಿನಾಂಕವನ್ನ ನಿಗದಿಪಡಿಸಿ ಘೋಷಣೆ ಮಾಡಲಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಕ್ಸ್ಟ್ರಾ ರೂಲ್ಸ್ ಏನಾದ್ರೂ ಇದಕ್ಕೆ ಅಪ್ಲೈ ಆಗುತ್ತಾ ಅಥವಾ ನಿನ್ನೆ ಯಾವ ರೀತಿ ಚುನಾವಣೆ ನಡೆಯಿತು ಅದೇ ರೀತಿಯಾದಂತಹ ಮತದಾನ ಪ್ರಕ್ರಿಯೆಗೆ ಗ್ರಾಮ ಸಾಕ್ಷಿಯಾಗುತ್ತಾ ಹೇಗೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ನಿನ್ನೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅನೂರು ವಿಧಾನಸಭಾ ಕ್ಷೇತ್ರದ ಇಂಡಿಗನತ್ತ ಗ್ರಾಮದ ಮತಗಟ್ಟೆನಲ್ಲಿ ಘರ್ಷಣೆ ಸಂಭವಿಸಿತ್ತು. ಮುಖ್ಯವಾಗಿ ಗ್ರಾಮದ ಜನರು ಮತದಾನವನ್ನ ಬಹಿಷ್ಕಾರ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ತಮ್ಮ ಗ್ರಾಮಕ್ಕೆ ಸೂಕ್ತವಾದಂತಹ ಮೂಲಸೌಕರ್ಯಗಳನ್ನ ಕಲ್ಪಿಸಿಲ್ಲ. ಇದರಿಂದಾಗಿ ಗ್ರಾಮ ಹಿಂದುಳಿದಿದೆ. ಗ್ರಾಮಕ್ಕೆ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನ ಸಮರ್ಪಕವಾಗಿ ಕಲ್ಪಿಸಬೇಕು. ಈ ಮೂಲಸೌಕರ್ಯವನ್ನ ಕಲ್ಪಿಸೋವರೆಗೂ ಕೂಡ ನಾವು ಮತದಾನ ಮಾಡೋದಿಲ್ಲ ಅಂತೇಳಿ ಮತದಾನವನ್ನ ಬಹಿಷ್ಕರಿಸಿದ್ರು. ಇದರ ಮಧ್ಯೆನೇ ಕೆಲವರು ಮತದಾನವನ್ನ ಮಾಡಿದ್ರು. ಇದರಿಂದಾಗಿ ಗ್ರಾಮದಲ್ಲಿ ಘರ್ಷಣೆ ಶುರುವಾಗಿತ್ತು. ಆಗ ಪೊಲೀಸರು ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದಂತ ಜನ ಸೀದಾ ಮತಗಟ್ಟೆಗೆ ನುಗ್ಗಿ ಇವಿಎಂ ಯಂತ್ರಗಳನ್ನೇ ಸಂಪೂರ್ಣವಾಗಿ ನಾಶಪಡಿಸಿದ್ರು. ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆನೆ ಘರ್ಷಣೆ ನಡೆದಿತ್ತು. ಇದರಿಂದಾಗಿ ಇವಿಎಂ ಯಂತ್ರಗಳೆಲ್ಲವೂ ಕೂಡ ನಾಶ ಆಗಿದ್ವು. ಗ್ರಾಮದಲ್ಲಿ ಮತದಾನವನ್ನ ಮಾಡ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವುದೇ ಮತದಾನ ನಡೆದಿರ್ಲಿಲ್ಲ. ಇದರಿಂದಾಗಿ ಈಗ ಈ ಒಂದು ಮತಗಟ್ಟೆನಲ್ಲಿ ಮಾತ್ರನೇ ಈಗ ಮರುಮತದಾನವನ್ನ ಮಾಡಬೇಕು ಅಂತ ಜಿಲ್ಲಾ ಚುನಾವಣಾಧಿಕಾರಿಗಳು ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ವರದಿಯನ್ನ ಸಲ್ಲಿಸಿದ್ರು. ಆ ವರದಿಯ ಆಧಾರದ ಮೇಲೆ ಈಗ ಕೇಂದ್ರ ಚುನಾವಣಾ ಆಯೋಗ ಇಂಡಿಗನತ್ತ ಗ್ರಾಮದ ಬೂತ್ ನಂಬರ್ 146ರಲ್ಲಿ ಮರು ಮತದಾನಕ್ಕೆ ಆದೇಶವನ್ನು ಕೊಟ್ಟಿದೆ. ಸೋಮವಾರ ಮರು ಮತದಾನ ಈ ಮತಗಟ್ಟೆಯಲ್ಲಿ ಮಾತ್ರ ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿ ವ್ಯಾಪಕವಾಗಿ ಪ್ರಚಾರವನ್ನು ನಡೆಸಬೇಕು ಮತ್ತು ಗ್ರಾಮದ ಎಲ್ಲಾ ಮತದಾರರಿಗೂ ಕೂಡ ಸೋಮವಾರ ಮರು ಮತದಾನ ನಡೆಯುವ ಬಗ್ಗೆ ತಿಳಿಸಬೇಕು. ಜನರು ಮತ್ತು ಮತದಾರರೆಲ್ಲರೂ ಕೂಡ ಬಂದು ಮತದಾನ ಮಾಡುವಂತೆ ನೋಡ್ಕೊಳ್ಬೇಕು. ಅಭ್ಯರ್ಥಿಗಳಿಗೂ ಮತ್ತೆ ಅವರ ಏಜೆಂಟ್ಗಳಿಗೂ ಕೂಡ ಸೋಮವಾರ ಮರು ಮತದಾನ ನಡೆಯುತ್ತೆ ಅನ್ನೋದನ್ನ ಲಿಖಿತವಾಗಿ ತಿಳಿಸಬೇಕು ಅಂತ ಈಗ ಕೇಂದ್ರ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ಈ ಬಗ್ಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಗ್ರಾಮದಲ್ಲಿ ಪ್ರಚಾರವನ್ನು ನಡೆಸಿ ಮತದಾರರಿಗೂ ಕೂಡ ತಿಳುವಳಿಕೆಯನ್ನ ಇದ್ರ ಬಗ್ಗೆ ನೀಡಬೇಕಾಗಿದೆ. ಚಂದ್ರಮೋಹನ್, ಈ ಮತಗಟ್ಟೆನಲ್ಲಿ ಒಟ್ಟು ಎಷ್ಟು ಮತದಾರರು ಬಂದು ಮತ ಹಾಕೋದಕ್ಕೆ ಆ ಲಿಸ್ಟ್ ನಲ್ಲಿ ಹೆಸರಿರೋದು, ಜೊತೆಗೆ ನಿನ್ನೆ ಗಲಾಟೆ ಆಯ್ತು. ಈಗ ದಾಂಧಲೆ ಆಗದೆ ಇರೋ ರೀತಿ ಏನು ಕ್ರಮಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ? ಹೆಚ್ಚುವರಿ ಪೊಲೀಸ್ ಭದ್ರತೆ ಈ ರೀತಿಯಾದಂತಹ ಕ್ರಮಗಳೇನಾದ್ರೂ ತೆಗೆದುಕೊಳ್ಳಲಾಗುತ್ತಾ ಹೇಗೆ? ವಿದೇಶಿ ಮುಖ್ಯವಾಗಿ ಗ್ರಾಮಸ್ಥರ ಅಸಮಾಧಾನ ಇರತಕ್ಕಂಥದ್ದು ದೂರ ಇರುವಂತದ್ದು ಏನಂತಂದ್ರೆ ಗ್ರಾಮದಲ್ಲಿ ಸರಿಯಾದಂತಹ ಮೂಲಸೌಕರ್ಯಗಳಿಲ್ಲ ಅಂತ. ಈಗ ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡೋ ಬಗ್ಗೆ ಈಗ ಜಿಲ್ಲಾಡಳಿತವೇ ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಡಬೇಕಾಗುತ್ತೆ ಮತ್ತು ಅಗತ್ಯ ಮೂಲಸೌಕರ್ಯಗಳನ್ನ ಜಿಲ್ಲಾಡಳಿತವೇ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಈಗ ಗ್ರಾಮಸ್ಥರು ಕೇಳ್ತಾ ಇರುವಂತದ್ದು ರಸ್ತೆ, ಕುಡಿಯುವ ನೀರು, ವಸತಿ ಸೌಲಭ್ಯ, ಬಡವರಿಗೆ ಮನೆಗಳನ್ನ ಕೊಡಬೇಕು ಅನ್ನೋದಾಗ್ಬೋದು. ಬೇರೆ ಏನೇನು ಮೂಲಸೌಕರ್ಯಗಳನ್ನ ಜನ ಕೇಳ್ತಾ ಇದ್ರು ಅವುಗಳನ್ನ ಕಲ್ಪಿಸಿಕೊಡೋ ಮೂಲಕ ಜನರ ಮನವೊಲಿಸಬೇಕು. ಜೊತೆಗೆ ಈಗ ತಕ್ಷಣಕ್ಕೆ ಆಗದೇ ಕೂಡ ಚುನಾವಣೆಯ ಬಳಿಕನಾದ್ರೂ ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡುವಂತೆ ಮಾಡಬೇಕು ಮತ್ತು ಜನರನ್ನ ಶಾಂತಿಯುತವಾಗಿ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಅವರ ಮನವೊಲಿಸಬೇಕು. ಬಲವಂತದಿಂದ ಯಾರನ್ನೂ ಕೂಡ ಕರ್ಕೊಂಡ್ಬಂದು ಮತಗಟ್ಟೆನಲ್ಲಿ ಮತ ಹಾಕಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಶಾಂತಿಯುತವಾಗೇನೆ ಜನರ ಮನವೊಲಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕಾಗುತ್ತೆ ಮತ್ತು ರಾಜಕೀಯ ಪಕ್ಷಗಳು ಕೂಡ ಜನರನ್ನ ಮನವೊಲಿಸಬೇಕಾಗುತ್ತೆ. ಈಗ ಅಧಿಕಾರದಲ್ಲಿರೋ ಕಾಂಗ್ರೆಸ್ಸೇ ಆಗ್ಬೋದು ಅಥವಾ ಬಿಜೆಪಿನೇ ಆಗ್ಬೋದು, ಈ ಅಭ್ಯರ್ಥಿಗಳನ್ನೇ ಈ ಗ್ರಾಮದ ಮತದಾರರನ್ನ ಮನವೊಲಿಸಿ ಈ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ಈ ಬಹಿಷ್ಕಾರ ಮಾಡುವಂತದ್ದು ಸರಿಯಲ್ಲ. ಈ ಪ್ರಜಾಪ್ರಭುತ್ವದ ಈ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತೇವೆ ಅಂತೇಳಿ ಈಗ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳೇ ಭರವಸೆ ಕೊಡೋ ಮೂಲಕ ಜನರನ್ನ ಮತಗಟ್ಟೆಯತ್ತ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಡೆಸಬೇಕಾಗುತ್ತೆ ಮತ್ತು ಜಿಲ್ಲಾಡಳಿತ ಕೂಡ ಈ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನ ನಡೆಸಬೇಕಾಗಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.